ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ದೀವಿ. ಸಾಯಂಕಾಲ ಟೈಮಲ್ಲಿ ಕೋಳಿ ಶೆಡ್ ಹತ್ರ ಬಂದಿದ್ದೀವಿ. ನಮ್ಮ ಹೊಲದ ಹತ್ರ ನೋಡಿ, ಆ ಥರ ಆ ಕಡೆ ಎಲ್ಲ ಕೋಳಿಗಳು ಇರ್ತಾ ಇದ್ದಾವೆ ನೋಡಿ. ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ಸಾಯಂಕಾಲ ಟೈಮ್ ಚೆನ್ನಾಗಿರುತ್ತೆ ಅಂತ ಈ ಕಡೆ ಬಂದಿದ್ದೀವಿ. ಚೆನ್ನಾಗಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಅಂತ ವಾಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಟೀ ಎತ್ಕೊಂಡು ನಮ್ಮ ಸಾಯಿಗೆ ನೋಡಿ ಇವೆಲ್ಲ ತೋರಿಸ್ತೀವಿ ನೋಡಿ. ಹೂ ಗಿಡ ಎಲ್ಲ ಸೇವಂತಿಗೆ ಗಿಡ ನೋಡಿ ತೋರಿಸ್ತೀನಿ. ಅಲ್ಲಿದೆ ಮನೆ ನಮ್ಮದು ನೋಡಲ್ಲಿ. ಇದೆಲ್ಲ ಶೆಡ್, ಕೋಳಿ ಶೆಡ್. ಕೋಳಿ ಈ ಥರ ಎಲ್ಲ ಇರುತ್ತೆ. ಮತ್ತು ನೋಡಿ ಈ ಥರ ಎಲ್ಲ ಕುತ್ಕೊಂಡು ನಾವು ಟೀ ಕುಡಿತೀವಿ. ಇದು ಮುನ್ನ, ಇದು ಮುನ್ನಿ. ಟೀ ಹಾಕಬೇಕು ಅಂತ. ಸೂಪರ್ ಸೂಪರ್. ಫ್ಯಾಂಟಾಸ್ಟಿಕ್. ಆಚೆ ಕಡೆ ಬಂದು ಕುತ್ಕೊಂಡು ನೋಡಿ, ಈ ಥರ ಎಲ್ಲ ಮೇಯ್ತಾ ಇರ್ತವೆ ಕೋಳಿ. ಫ್ರೆಂಡ್ಸ್, ಇದು ಮಧ್ಯಾಹ್ನದ ರೊಟೀನ್ ಮಾಡ್ತಾ ಇರೋದು. ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಟೊಮಟೊ ರಸಮ್ ಮಾಡ್ತಾಯಿದ್ದೀನಿ. ಆಗಿತ್ತು, ಅದೇ ತೋರಿಸ್ತಾ ಇದ್ದೀನಿ. ಒಂದು ಸೈಡಲ್ಲಿ ಅನ್ನ ಕೂಡ ಮಾಡಿದ್ದೀನಿ. ಅನ್ನ ಮಾಡಿ ಟೊಮಟೊ ರಸಮ್ ಮಾಡಿದ್ದೀನಿ. ಹೊಲ್ದ ಹತ್ರ ಸಾಯಿನೂ ನಮ್ಮ ಯಜಮಾನ್ರಿದ್ರು, ಅವ್ರಿಗೆ ಊಟ ಹಾಕಿ ಕಳಿಸ್ಬೇಕು. ಅದನ್ನು ಹಾಕಿ ಕಳಿಸ್ಬಿಟ್ಟು ಆಮೇಲೆ ಕುತ್ಕೊಂಡು ಬಟ್ಟೆ ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕಟ್ ಮಾಡಿದ್ದು ಆಯಿತು. ಒಂದೊಂದು ಕಟ್ ಮಾಡಿಬಿಟ್ಟು ಒಂದು ಸೈಡಿಗೆ ಎತ್ತು ಮಾಡ್ಕೊಂಬಿಡ್ತೀನಿ. ಅದೇ ನಿಮ್ಗೆ ತೋರ್ಸೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ ನೋಡಿ. ಎಲ್ಲ ಹೊಲಿತೀನಿ ಫ್ರೆಂಡ್ಸ್. ಕೆಲ್ಸಕ್ಕೆ ಹೋಗಬೇಕು, ಬರಬೇಕು, ಆಮೇಲೆ ಬಟ್ಟೆ ಸ್ಟಿಚ್ ಮಾಡಬೇಕು, ಮನೆ ಕೆಲಸ ನೋಡ್ಕೊಬೇಕು, ಎಲ್ಲ ಮಾಡ್ಕೊತೀನಿ, ಎಲ್ಲ ಮ್ಯಾನೇಜ್ ಮಾಡ್ಕೊತೀನಿ. ನಿಮಗೆ ಅದೇ ರೂಟೀನ್ ನಂದು ಹೆಂಗಿರುತ್ತೆ ಅಂದ್ಬಿಟ್ಟು ಹಾಕ್ತೀನಿ ನೋಡಿ. ಇಷ್ಟು ಬ್ಲೌಸ್ ಕಟ್ ಮಾಡಿರೋದು ನೋಡಿ. 6 ಬ್ಲೌಸ್ ಕಟ್ ಮಾಡಿದ್ದೀನಿ. ಅದೊಂದು ಬ್ಲೌಸ್ಗೆ ವರ್ಕ್ ಹಾಕ್ಸಿದ್ದೀನಿ. ಅದಕ್ಕೆ ಲೈನಿಂಗ್ ತಗೊಬಂದಿದ್ದೆ, ಮತ್ತು ಬೇರೆಯವ್ರಿಗೆ ಅರ್ಜೆಂಟ್ ಇತ್ತು, ಅವ್ರಿಗೆ ಹಾಕ್ಬಿಟ್ಟಿದ್ದೀನಿ. ಇದೇನು ಅರ್ಜೆಂಟ್ ಇರಲಿಲ್ಲ, ಕಂಪ್ಯೂಟರ್ ವರ್ಕ್ ಹಾಕ್ಸಿರೋದು ನೋಡಿ ಫ್ರೆಂಡ್ಸ್. ಇದು ಈ ಥರ ವರ್ಕ್ ಹಾಕ್ಸಿ ಸ್ಟಿಚಿಂಗ್ ಮಾಡಿಕೊಡ್ತೀನಿ. ಇದಕ್ಕೆ ಲೈನಿಂಗ್ ತಗೊಬಂದು ಆಮೇಲೆ ಕಟ್ ಮಾಡ್ಕೊಂಡು ಇವಾಗ ಸದ್ಯಕ್ಕೆ ಇವನ್ನ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ನೋಡಿ. ಅದು ಸ್ಲೀವ್ಗೆ ಬರುತ್ತೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು ಮನೆ ಹತ್ರ ಇರೋದು ದಾಸವಾಳ ಗಿಡ, ವೈಟ್ ಕಲರ್ದು. ಮನೆ ಹತ್ರ ಗಿಡ ಎಲ್ಲ ಚೆನ್ನಾಗಿದೆ ನೋಡಿ. ಇದು ನಮ್ಮ ಸ್ವೀಟಿ ಮನೆ ಹತ್ರ ಇರುತ್ತೆ. ಸ್ವೀಟಿ ನೋಡಿ. ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆವರು ಬಂದುಬಿಡ್ತು. ಮತ್ತು ಸ್ನಾನಕ್ಕೆ ಹೋಗೋಣ ಅಂತ ಸ್ನಾನಕ್ಕೆ ಹೋದ್ನಿ. ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮುಗಿಸ್ಕೊಬಂದ್ಬಿಟ್ಟು ಮತ್ತು ರೆಡಿ ಆಗಿಬಿಟ್ಟು, ಏನು ಜಾಸ್ತಿ ರೆಡಿ ಆಗಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ನೋಡಿ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊತೀನಿ ಅಷ್ಟೇ. ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡು ಕುಂಕುಮ ಇಟ್ಕೊತೀನಿ ಅಷ್ಟೇ, ಬೇರೆ ಇನ್ನೇನು ಹಾಕಲ್ಲ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋದ್ರೂ ಇವಾಗ ಬೇಸಿಗೆ ಕಾಲ ಅಲ್ವಾ, ತುಂಬ ಬೆವರು ಬಂದುಬಿಡ್ತೈತೆ. ಅದಕ್ಕೆ ಮಧ್ಯಾಹ್ನ ಇನ್ನೊಂದು ಸತಿ ಸ್ನಾನ ಮಾಡ್ಕೊತೀನಿ. ಆಮೇಲೆ ಮನೇಲಿ ಕೆಲಸ ಮಾಡ್ಕೊತೀನಿ. ಏನು ನಮ್ಮ ವಿಡಿಯೋಸ್ ಇದೇ ಥರ ನ್ಯಾಚುರಲ್ಲಾಗಿ ಸಿಂಪಲ್ಲಾಗಿ ವಿಡಿಯೋಸ್ ಬರ್ತಾ ಇರ್ತವೆ. ನಾವು ಯಾವ ಥರ ಇರ್ತೈತೆ ಅಂತ ಬೇರೆ ಏನು ಇದು ಮಾಡಲ್ಲ, ನ್ಯಾಚುರಲ್ಲಾಗಿ ವಿಡಿಯೋಸ್ ಬರ್ತಾ ಇರ್ತವೆ. ಪ್ಲೀಸ್ ಫ್ರೆಂಡ್ಸ್, ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ರೆಡಿ ಆಗೋದು ಸಿಂಪಲ್ಲಾಗಿ.
ಸಿಂಪಲಾಗಿ ರೆಡಿ ಆಗ್ತೀವಿ. ಏನೇನು ಕೆಲಸ ಮಾಡ್ತೀವೋ ಅವೆಲ್ಲ ಇದರಲ್ಲೇ ಹಾಕ್ತೀವಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ನಮಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ನಾನು ಎಲ್ಲ ವೀಡಿಯೋಸ್ ಹಾಕ್ತೀವಿ. ಯಾವ್ಯಾವ ಥರ ಹಾಕಬೇಕು ಮತ್ತು ಇದರಲ್ಲಿ ಏನೇನು ತಪ್ಪುಗಳು ಮಾಡ್ತಾಯಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಸರಿ ಮಾಡ್ಕೊತೀವಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನೋಡಿ, ಆಮೇಲೆ ಬಂದು ತಲೆ ಒಣಗಿಸ್ಕೊತಾ ಇದ್ದೀನಿ. ಬಿಸಿಲು ಚೆನ್ನಾಗಿ ಬರ್ತಾಯಿದೆ ಮಧ್ಯಾಹ್ನ ಟೈಮಲ್ಲಿ, ಅದಕ್ಕೆ ಬಿಸಿಲಲ್ಲಿ ಕೂದಲು ಚೆನ್ನಾಗಿ ಒಣಗಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮ್ ಸ್ನಾನ ಮಾಡ್ಕೊಂಡ್ರೆ ಬಿಸಿಲು ಬರೋಲ್ಲ. ನಾವು ಬೇಗ 7 ಗಂಟೆ 7:15ಗೆಲ್ಲ ಹೊರಟೋಗ್ತೀನಿ. ಒಂದೊಂದು ಸತಿ 8 ಗಂಟೆ ಆಗೋಗುತ್ತೆ, ಅಷ್ಟೊತ್ತಿಗೆ ಆಗಲ್ಲ. ಹಂಗಾಗಿ ಬೇಗನೆ ಹೊರಟೋಗ್ತೀನಿ. ನೋಡಿ ಫ್ರೆಂಡ್ಸ್, ಆಮೇಲೆ ಊಟ ಹಾಕ್ಕೊಂಡು ಊಟ ತಿಂದ್ಬಿಟ್ಟಣ, ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ತಿಂತಾಯಿದ್ದೀನಿ. ಫಸ್ಟಾಗಿ ಊಟ ಮಾಡಿಬಿಟ್ಟು ಹಪ್ಳ, ರಸ, ಅನ್ನ ಹಾಕ್ಕೊಂಡು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಸ್ಟಿಚ್ ಮಾಡೋಣ ಅಂತ ತಗೊಂಡಿದ್ದೀನಿ. ಬಟ್ಟೆ ಸ್ಟಿಚ್ ಮಾಡೋಣ ಅಂತ ತಗೊಂಡೆ, ಅಷ್ಟೊತ್ತಿಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಒಂದು ಬ್ಲೌಸ್ ಹೊಲಿಯೋಣ ಅಂತಬಿಟ್ಟು ಕೂತ್ಕೊಂಡು ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿದೆ. ನೋಡಿ, ಇದೇ ಬ್ಲೌಸ್ ತಗೊಂಡಿದ್ದು ಹೊಲಿಯೋಣ ಅಂತ. ಹೊಲಿಯೋದಕ್ಕೆ ಕೂತ್ಕೊಂಡೆ, ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಟೀ ಮಾಡ್ಕೊಂಡು ಹೋಗೋಣ ನಡಿ ಅಂದರು. ಅಷ್ಟೊತ್ತಿಗೆ ಹೊರಟೋದೆ. ಹಾಫ್ ಬ್ಲೌಸ್ ಹೊಲ್ದಿದ್ನಿ, ಮಿಕ್ಕಿರೋ ಬ್ಲೌಸ್ ಹೊಲ್ದಿದ್ದು ನಾಳೆ ವಿಡಿಯೋನಲ್ಲಿ ತೋರಿಸ್ತೀನಿ. ಅಷ್ಟೊತ್ತಿಗೆ ವಿಡಿಯೋ ಫುಲ್ಲಾಗೋಯ್ತು, ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ಹಂಗೆ ವಿಡಿಯೋ ಸ್ಟಿಚ್ ಮಾಡ್ತಾನೆ ಟೀ ಮಾಡಿಕೊಂಡು ಹೊಲ್ದ ಹತ್ರ ತಗೊಂಡೋಗ್ಬಿಟ್ಟೆ. ಶೆಡ್ ಹತ್ರಕ್ಕೆ, ಕೋಳಿ ಶೆಡ್ ಹತ್ರ. ಸಾಯಿ ಅವರೆಲ್ಲ ಅಲ್ಲೇ ಇದ್ದರು. ಅಲ್ಲೇ ಹೋಗಿ ವಿಡಿಯೋ ಮಾಡಿಕೊಂಡು ಬಂದೆ. ಅಲ್ಲಿ ಹೋಗ್ತಾಯಿದ್ದೀವಿ. ಇನ್ನು ಹೊಲ್ದ ಹತ್ರ ಹೋಗೋವಾಗ ತೋಟಗಳು ಎಲ್ಲ ಯಾವ್ಯಾವ ತೋಟ ಇರ್ತೈತೆ ಏನು ಎಲ್ಲ ಫುಲ್ಲು ತೋರಿಸ್ತೀನಿ ಫ್ರೆಂಡ್ಸ್ ಬರೋ ವೀಡಿಯೋಸ್ನಲ್ಲಿ. ತೋಟಗಳು ಯಾವ್ಯಾವ ಬೆಳೆ ಆಗಲಿ ಹಾಕ್ತಾರೆ ನಮ್ಮೂರ ಕಡೆ ಅಂದ್ಬಿಟ್ಟು ಎಲ್ಲ ವಿಡಿಯೋನಲ್ಲಿ ಹಾಕ್ತೀನಿ, ನೋಡ್ತಾ ಇರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಏನನ್ನ ಬೇಕು ವಿಡಿಯೋದಲ್ಲಿ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ. ಟೀ ತಣ್ಣಗಾಗೋಗ್ಬಿಡುತ್ತೆ ಅಂತ ಫಾಸ್ಟಾಗಿ ಹೋಗ್ತಾಯಿದ್ದೀವಿ. ನೋಡಿ, ಹೋಗೋವಾಗ ಫಾಸ್ಟಾಗಿ ಹೋಗೋದು, ಬರೋವಾಗ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಅಷ್ಟೊತ್ತಿಗೆ ಲೇಟಾಗಿ ಹೋಗುತ್ತೆ, ಕತ್ಲಾಗೋಗುತ್ತೆ. ನಾವು ಬರೋಷ್ಟೊತ್ತಿಗೆ ಕತ್ಲಾದ್ಮೇಲೆ ಬರ್ತೀವಿ ಮನೆಗೆ. ಆಮೇಲೆ ಬಂದು ಫಾಸ್ಟಾಗಿ ಮನೇಲಿ ಅಡುಗೆ ಕೆಲಸ ಎಲ್ಲ ಮಾಡ್ಕೊತೀವಿ. ನೋಡಿ ಫ್ರೆಂಡ್ಸ್, ಇವೆಲ್ಲ ಫಸ್ಟೇ ಬಂದು ಅವರೆಕಾಯಿ ಎಲ್ಲ ಬಿಡಿಸ್ಕೊಂಡು ಮತ್ತೆ ಹೂವು ಬಂದಿರೋದು ಇದು ನೆಕ್ಸ್ಟ್ ಟೈಮ್. ಇದೆಲ್ಲ ಅವರೆ ಗಿಡ, ಈ ಸೈಡಲ್ಲಿರೋದೆಲ್ಲ ಅವರೆ ಗಿಡನೇ. ಫಸ್ಟ್ ಬಂದು ಆಮೇಲೆ ಬಿಟ್ಟಿರೋದು ಇದು. ಇದೆಲ್ಲ ನಮ್ಮ ಚಿಕ್ಕ ಮಾವ ಅವ್ರದ್ದು. ಅವರೇ ತಗೊಂಡು ಮತ್ತೆ ಹೂವು ಬಂದಿರೋದು ಅವರೆಕಾಯಿದು. ನೋಡಿ, ಸೈಡಲ್ಲೆಲ್ಲ ಯಾವ ಥರ ಇದೆ ನೇಚರ್ ಅಂದ್ಬಿಟ್ಟು ನೋಡಿರಿ. ತುಂಬ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ, ತುಂಬ ಸೂಪರಾಗಿರುತ್ತೆ. ಇನ್ನು ಬರೋ ವಿಡಿಯೋನಲ್ಲಿ ತುಂಬ ಒಳ್ಳೆ ವಿಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ. ವಾಯ್ಸ್ ಓವರ್ ಕೊಡಬೇಕಾದ್ರೆ ಈ ಸೈಡಲ್ಲಿ ನಾಯಿಗಳ ಕಾಟ, ನಾಯಿ ಡಿಸ್ಟರ್ಬ್ ಆದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಹೋಗ್ತಾ ಇದ್ದೀನಿ. ನಮ್ಮ ನಾಯಿ ಮರಿಗಳು 2 ಇದ್ದಾವೆ ಇದರಲ್ಲೇ. ಶೆಡ್ಡಲ್ಲೇ ಬಿಟ್ಟಿರ್ತೀವಿ 2 ಮರಿ. ಅವು ನಾವು ಹೋಗೋಷ್ಟೊತ್ತಿಗೆ ಓಡಿ ಬರುತ್ತೆ. ಪಾಪ ಮಾತಾಡಿದ್ರೆ ಸಾಕು, ವಾಯ್ಸ್ ಕೇಳಿದ್ರೆ ಸಾಕು ಓಡಿ ಬಂದುಬಿಡ್ತೈತೆ. ಸಾಯಿ ಅಲ್ಲೇ ಇರ್ತಾನೆ, ಆದ್ರೆ ನೋಡಿ ಓಡಿ ಬರ್ತಾಯಿದೆ ನೋಡಿ ಅಲ್ಲಿ ನೋಡಿ.
ಇದ್ರ ಹೆಸ್ರು ಮುನ್ನ, ಇನ್ನೊಂದು ಹೆಸ್ರು ಮುನ್ನಿ ಅಂತ ಇದೆ. ಒಂದು ಹೆಣ್ಣದು ಒಂದು ನೋಡಿ ಅಲ್ಲಿ ವೈಟ್ ಇದೆಯಲ್ಲ ಅದು ಮುನ್ನಿ. ತುಂಬ ಚೆನ್ನಾಗಿರ್ತೈತೆ, ಕ್ಯೂಟಾಗಿ ಬಲೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತೇವೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಬಂದರೆ ಸಾಕು, ತುಂಬ ಚೆನ್ನಾಗಿರ್ತವೆ. ಯಾವಾಗ ಜನಗಳು ಬರ್ತಾವರೋ ಅಂತ ಕಾಯ್ತಾ ಇರ್ತವೆ. ಡೈಲಿ 3 ಟೈಮು ಊಟ ತಗೊಂಡೋಗಿ ಹಾಕ್ತಾರೆ ನಮ್ಮ ಮನೆಯವರು. ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ಸೆಂಟ್ರಲ್ ಬಿಸ್ಕೆಟ್ಸು ಎಲ್ಲ ತಗೊಂಡೋಗಿ ಹಾಕ್ತಾರೆ. ತುಂಬ ಚೆನ್ನಾಗಿ ಹಾಕ್ತಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಶೆಡ್ ಒಳಗಡೆ ಇರೋದು. ಈ ಶೆಡ್ ಒಳಗಡೆ ಕೋಳಿಗಳೆಲ್ಲ ಈ ಥರ ಬಿಟ್ಬಿಟ್ರೆ ಆಚೆ ಕಡೆ ಹೋಗಿ ಚೆನ್ನಾಗಿ ನೋಡಿ ಈ ಥರ ಆಚೆ ಕಡೆ ಎಲ್ಲ ಹೊರ್ಟೋಗ್ತವೆ. ಸಂಜೆ ಟೈಮು ಬೆಳಗ್ಗೆ ಟೈಮೆಲ್ಲ ಬಿಡ್ತೀವಿ, ಒಳಗಡೆನೇ ಇಟ್ಕೊಳ್ಳಲ್ಲ ನಾವು. ಬಿಟ್ಬಿಟ್ಟು ಒಂದು ಸೈಡಲ್ಲಿ ಕೂತ್ಕೊಂಡ್ರೆ ಆರಾಮಾಗಿ ಓಡಾಡ್ಕೊಂಡು ಮೇಯ್ಕೊಂಡು ಬರ್ತವೆ. ನಾವು ಸೈಡಲ್ಲಿ ಒಂದು ಹತ್ರ ಕೂತ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ತಂಪಾಗಿ ಚೆನ್ನಾಗಿ ಗಾಳಿ ಬರ್ತಾ ಇರ್ತೈತೆ. ಮನೆ ಹತ್ರ ಸ್ವಲ್ಪ ಬಿಸಿ ಇರ್ತೈತೆ, ಆದರೂ ಆಚೆ ಕಡೆ ಹೊರ್ಟೋಗ್ತೀನಿ. ವಾಕಿಂಗ್ ಮಾಡ್ದಂಗೂ ಆಗುತ್ತೆ, ತಣ್ಣಗೆ ಗಾಳಿನೂ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಹೊರ್ಟೋಗ್ತೀನಿ. ನೋಡಿ ನಮ್ಮದು ಎಷ್ಟು ಚೆನ್ನಾಗಿ ಆಟ ಆಡುತ್ತೆ ಅಂತ ನಮ್ಮ ಮುನ್ನಿ. ಭಲೆ ಕ್ಯೂಟಾಗಿ ಆಟ ಆಡ್ತೈತೆ. ಮಕ್ಕಳು ಹೆಂಗೆ ಯಾವ ಥರ ಇರ್ತಾರೆ ಸೇಮ್ ಅದೇ ಥರ ಇರ್ತೇವೆ ಚೆನ್ನಾಗಿ. ನೋಡಿ ಒಂದು ಇಲ್ಲಿದೆ, ಒಂದೊಂದು ಅಲ್ಲೂ ಹೊರ್ಟೋಗಿರ್ತೈತೆ. ಕೂಗಿದ್ರೆ ಸಾಕು ಓಡಿ ಬಂದ್ಬಿಡ್ತವೆ ಪಾಪ, ತುಂಬ ಚೆನ್ನಾಗಿರ್ತವೆ. ಆ ಥರ ಎಲ್ಲ ಆಟ ಆಡಿಸ್ತೀನಿ ನಾನು ಹೋದರೆ. ಕನ್ನಡಕ ಹಾಕೋದು, ಆಟ ಆಡಿಸೋದು ಎಲ್ಲ ಒಂಥರ ನಮ್ಮ ಮಕ್ಕಳಿದ್ದಂಗೆ ನೋಡ್ಕೊತೀವಿ. ಎಲ್ಲ ನಮ್ಮ ಮನೆಯವರು ಇದಕ್ಕೆ ಹೋದಾಗ ತಗೊಬಂದಿದ್ದು. ಅದು ಇಲ್ಲ ಬೇರೆ ಕಡೆ ವ್ಯಾಪಾರಕ್ಕೆ ಹೋಗ್ತಾರೆ, ಆವಾಗ ಮರಿಗಳು ತಗೊಬಂದು ಇನ್ನೂ ಚಿಕ್ಕವಾಗಿಂದ ಸಾಕ್ತಾ ಇರೋದು ನಾವು. ಹಾಲು ಹಾಕಿ ಸಾಕಿದ್ದು ಅದನ್ನು. ತುಂಬ ಚೆನ್ನಾಗಿ ಕ್ಯೂಟಾಗಿರ್ತವೆ ಫ್ರೆಂಡ್ಸ್. ಅಲ್ಲಿಗೆ ಹೋದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಇಷ್ಟೊತ್ತಾಯಿತು ಇಲ್ಲಿ ಎಲ್ಲ ಮುಗ್ದಿರೋದು. ನಾವು ನೋಡಿ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಈ ವಿಡಿಯೋಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೆ ವೀಡಿಯೋಸ್ ಹಾಕ್ತೀವಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ತುಂಬ ಕತ್ಲಾಗಿದೆ ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಕತ್ಲಾಗಿದೆ. ನೋಡಿ ಅಮ್ಮ ಬರ್ತಾ ಇದ್ದಾಳೆ ಹಿಂದ್ಗಡೆ. ಸರಿ ಫ್ರೆಂಡ್ಸ್, ಬಾಯ್.